ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರನ ವಂದಿಸ್ತಾ ಇದ್ದೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ನೀವು ಸಂಪರ್ಕಿಸಬಹುದಾಗಿದೆ. ಹಾಗೂ ಪ್ರತಿ ತಿಂಗಳು ರಾಮನಗರದಲ್ಲಿ 30ನೇ ತಾರೀಕಿನಂದು ಪ್ರಾರ್ಥನಾ ಕೂಟವಿರುವಂಥದ್ದಾಗಿದೆ. ಭಾಗವಹಿಸಲು ಆಸಕ್ತಿ ಇರುವವರು ದಯವಿಟ್ಟು ನೀವು ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಬಹುದಾಗಿದೆ. ಪ್ರತಿನಿತ್ಯವೂ ಸಂಜೆ ಮತ್ತು ಮಧ್ಯರಾತ್ರಿ ಪ್ರಾರ್ಥನೆ ಇರುವಂಥದ್ದಾಗಿದೆ. ನಿಮಗೆ ಭಾಗವಹಿಸಲು ಆಸಕ್ತಿ ಇರುವುದಾದರೆ ಆನ್ಲೈನಲ್ಲಿ ನೀವು ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಗ್ರೂಪ್ಗಳನ್ನು ಹಾಗೆ ನಂಬರನ್ನು ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ವಿಡಿಯೋ ಯಾವುದಾಗಿದೆ ಅಂದರೆ ಪ್ರಾರ್ಥನಾ ವಿಡಿಯೋ ಆಗಿರುವಂಥದ್ದಾಗಿದೆ. ಈ ದಿನದಲ್ಲಿ ನಾವು ಯಾವ ವಿಷಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡುವವರಾಗಿದೆ ಎಂಬುದಾಗಿ ನೋಡುವುದಾದರೆ, ಕಷ್ಟ, ನೋವು, ವೇದನೆ, ಸಂಕಟ, ಸಾಲ, ಅವಮಾನ, ನಿಂದನೆಗಳಲ್ಲಿರುವವರಿಗಾಗಿ ಪ್ರಾರ್ಥನೆ ಮಾಡೋಣ. ಅನೇಕರು ಈ ಒಂದು ಕಾರ್ಯಗಳಿಂದ ಆತ್ಮಿಕವಾಗಿ ಬಿದ್ದು ಹೋಗಿದ್ದಾರೆ, ನಂಬಿಕೆಯಲ್ಲಿ ಬಿದ್ದು ಹೋಗಿದ್ದಾರೆ. ಹಾಗೆ ನೋಡುವುದಾದರೆ ಕಣ್ಣೀರಲ್ಲಿದ್ದಾರೆ, ಮನ ಮುರಿದವರಾಗಿದ್ದಾರೆ, ಪ್ರಾರ್ಥನೆಯನ್ನು ಮಾಡದೆ ನಂಬಿಕೆಯಲ್ಲಿ ಸೋತಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅಂಥವರನ್ನು ನೆನೆಸಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ ಸಮಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಹೌದು ರಾಜ್ಯ, ಈ ದಿನದಲ್ಲಿ ಕಷ್ಟದಲ್ಲಿರುವವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅನೇಕ ವಿಧವಾದ ಕಷ್ಟಗಳನ್ನು ಪಡ್ತಾ ಇರುವಂತಹ ಸಹೋದರ ಸಹೋದರಿಯನ್ನು ದೇವರೇ ಬಿಡುಗಡೆ ಕೊಡಿರಿ. ಹೌದು ರಾಜ್ಯ, ಏನೆಲ್ಲ ಕಷ್ಟಗಳು ಅವರ ಜೀವಿತದಲ್ಲಿ, ಏನೆಲ್ಲ ಭಾರಗಳು, ಏನೆಲ್ಲ ನಿಂದನೆ, ಏನೆಲ್ಲ ಅಪಮಾನಗಳಲ್ಲಿ ಹಾದು ಹೋಗ್ತಾ ಇದ್ದಾರೋ ಬಿಡುಗಡೆ ಮಾಡಿರಿ. ಅನೇಕರು ದೇವರೇ ಆರ್ಥಿಕವಾದ ಕಷ್ಟಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ. ಇನ್ನೂ ಅನೇಕರು ಕರ್ತನೆ ಅಪ್ಪ ಮಕ್ಕಳಿಲ್ಲದೆ ಕಷ್ಟಪಡುವವರಿದ್ದಾರೆ. ದೇವರೇ ಬಾಧೆಗಳಲ್ಲಿ, ರೋಗಗಳಲ್ಲಿ ಕಷ್ಟಪಡುವವರಿದ್ದಾರೆ. ನಿನ್ನ ನಾಮದಲ್ಲಿ ಅಂಥವರನ್ನ ಬಿಡುಗಡೆಗೊಳಿಸು. ನಿನ್ನ ನಾಮದಲ್ಲಿ ಅವರಿಗೆ ಬಿಡುಗಡೆನ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ದೇವರೇ, ಅನೇಕರು ಇದರಿಂದಲೇ ಕೆಲಸವಿಲ್ಲದೆ ಕಷ್ಟಪಡ್ತಾ ಇದ್ದಾರೆ, ಮಕ್ಕಳಿಲ್ಲದೆ ಕಷ್ಟಪಡ್ತಾ ಇದ್ದಾರೆ, ವಿವಾಹವಾಗದೆ ಕಷ್ಟಪಡ್ತಾ ಇದ್ದಾರೆ. ಅಂತಹ ಕುಟುಂಬಗಳನ್ನು, ಅಂತಹ ವ್ಯಕ್ತಿಗಳನ್ನು ಬದಲಿಸು. ಹಾಗೆ ಯಾರೆಲ್ಲ ಅವಮಾನದಲ್ಲಿ, ನೋವಿನಲ್ಲಿ, ಸಂಕಟದಲ್ಲಿ, ನಷ್ಟಗಳಲ್ಲಿ ಹಾದು ಹೋಗ್ತಾ ಇದ್ದಾರೋ ಯೇಸುವೆ ಬಿಡುಗಡೆ ಕೊಡು. ಯೇಸುವೆ ನೀನು ಅವರ ಜೀವಿತವನ್ನು ಕಟ್ಟು. ಯಾಕೆಂದರೆ ಈ ವಿಷಯಗಳನ್ನು ನೆನೆಸಿಕೊಂಡು ಅನೇಕರು ಆತ್ಮಿಕವಾಗಿ ಸೋತು ಹೋಗಿದ್ದಾರೆ. ಅನೇಕರು ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಿದ್ದಾರೆ. ಅನೇಕರು ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. ದೇವರೇ, ಅವರ ಜೀವಿತದಲ್ಲಿ ಸಮಯದಲ್ಲಿ ಧೈರ್ಯವನ್ನು ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹೌದು, ಲೋಕದಲ್ಲಿರುವಂಥ ಕಾರ್ಯಕ್ಕಿಂತ, ಅವರು ಎದುರಿಸ್ತಾ ಇರುವಂಥ ಕಷ್ಟಕ್ಕಿಂತ, ನಷ್ಟಕ್ಕಿಂತ, ಅವಮಾನಕ್ಕಿಂತ, ಸಾಲಕ್ಕಿಂತ ಎಲ್ಲಕ್ಕಿಂತಲೂ ದೇವರೇ ನೀನು ದೊಡ್ಡವನಾಗಿದೆಯಾ, ನೀನು ಎಲ್ಲದರಿಂದಲೂ ಬಿಡಿಸಲು ಶಕ್ತನಾಗಿರುವುದೆಯಾ ಎಂಬ ನಂಬಿಕೆ ಈ ಸಮಯದಲ್ಲಿ ಸಹೋದರ ಸಹೋದರಿಯ ಹೃದಯದಲ್ಲಿ ಹುಟ್ಟುಕೊಳ್ಳಲಿ. ರಾಜ್ಯ, ಸಾಲದಲ್ಲಿ ಯಾರೆಲ್ಲ ಕಷ್ಟಪಡ್ತಾ ಇದ್ದಾರೆ, ಅನೇಕರು ಸಾಲದಲ್ಲಿ, ಅವಮಾನದಲ್ಲಿ, ನಿಂದನೆಯಲ್ಲಿ ದೇವರೇ ಹಾದು ಹೋಗ್ತಾ ಇದ್ದಾರೆ. ನಿನ್ನ ನಾಮದಲ್ಲಿ ಬಿಡುಗಡೆ ಕೊಡು. ನಿನ್ನ ನಾಮದಲ್ಲಿ ಅವರಿಗೆ ಧೈರ್ಯವನ್ನು ಅನುಗ್ರಹಿಸು. ಧೈರ್ಯವನ್ನು ಕಳ್ಕೊಂಡು ನಂಬಿಕೆ ಇಲ್ಲದವರಾಗಿ ಕರ್ತನೆ ಈ ಸಮಯದಲ್ಲಿ ಜೀವಿಸುವಾಗ ನೀನೇ ಅವರ ಜೀವಿತದಲ್ಲಿ ಅದ್ಭುತ ಮಾಡು. ಹೌದು ರಾಜ್ಯ, ನಿನ್ನ ಮುಖವನ್ನೇ ದೃಷ್ಟಿಸ್ತಾ ಇದ್ದಾರೆ. ನಿನ್ನನ್ನೇ ದೇವರಪ್ಪ ದೃಷ್ಟಿಸ್ತಾ ಇರುವ ಸಹೋದರ ಸಹೋದರಿಗೆ ಬಿಡುಗಡೆ ಕೊಡು. ದೇವರಪ್ಪ, ನಿನ್ನ ಮೇಲೆ ನಂಬಿಕೆಯನ್ನು ಕಳ್ಕೊಂಡಿರುವವರು ಸಹ ನಿನ್ನ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ನಿನಗಾಗಿ ಜೀವಿಸಲು ಸಹಾಯ ಮಾಡು. ದೇವರೇ, ಮನ ಮುರಿದವರಾಗಿ ವೇದನೆಯಲ್ಲಿರುವಂಥ ಸಹೋದರ ಸಹೋದರಿನ ಬಲಪಡಿಸು. ಜೀವಿತವೇ ಸಾಕಾಯಿತು, ಈ ಅವಮಾನ, ಈ ನಿಂದನೆ, ಈ ಹೋರಾಟ ನನಗೆ ಬೇಡ. ನನ್ನ ಜೀವಿತದಲ್ಲಿ ಇದನ್ನು ಅನುಭವಿಸಿ ನನ್ನ ಜೀವಿತ, ನನ್ನ ಮನಸ್ಸು ನೊಂದು ಹೋಗಿದೆ, ನನಗಿನ್ನೇನು ಬೇಡ, ನನಗೆ ಸಾವೇ ಗತಿ ಎಂಬುದಾಗಿ ನೆನೆಸಿಕೊಂಡು ಸಾಯಬೇಕೆಂಬ ತೀರ್ಮಾನವನ್ನು ತೆಗೆದುಕೊಂಡಿರುವವರು ಯೇಸುವೆ ನಿನ್ನ ಪ್ರೀತಿ ಸಮಯದಲ್ಲಿ ಅವರ ಜೀವಿತದಲ್ಲಿ ಉಂಟಾಗಲಿ. ಹೌದು, ನೀನು ವಾಗ್ದಾನ ಮಾಡಿರುವ ಪ್ರಕಾರ ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆಂಬುದಾಗಿ ನೀನು ವಾಗ್ದಾನ ಮಾಡಿದ್ಯಾ. ದೇವರೇ ಅಪ್ಪ, ಭಯಪಡುವಂಥ ಎಲ್ಲ ಸಹೋದರ ಸಹೋದರಿಯ ಜೀವಿತದಲ್ಲಿ ಕಾರ್ಯ ಮಾಡು. ಅನೇಕರು ದೇವರಪ್ಪ ಮಾನಸಿಕವಾಗಿ ಕಟ್ಟಲ್ಪಟ್ಟವರಾಗಿದ್ದಾರೆ, ಶಾರೀರಿಕವಾಗಿ ಅನೇಕ ವಿಷಯದಲ್ಲಿ ಕಟ್ಟಲ್ಪಟ್ಟವರಾಗಿದ್ದಾರೆ. ಪಾಪಗಳಲ್ಲಿ ಜೀವಿಸುತ್ತಾ ಕಷ್ಟದಲ್ಲಿದ್ದಾರೆ, ಪಾಪದಲ್ಲಿ ಜೀವಿಸುತ್ತಾ ಅನೇಕರು ದೇವರೇ ನಷ್ಟದಲ್ಲಿದ್ದಾರೆ, ಪಾಪದಲ್ಲಿ ಜೀವಿಸುತ್ತಾ ಅನೇಕ ಕುಟುಂಬಗಳು ದೇವರೇ ನೋವಿನಲ್ಲಿದೆ. ನಿನ್ನ ನಾಮದಲ್ಲಿ ಇಂತಹ ಕುಟುಂಬಗಳನ್ನು ಬಿಡುಗಡೆ ಮಾಡು. ನಾವೆಲ್ಲ ಕುಟುಂಬಗಳು ಈ ಸಮಯದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದೆ. ಅದು ಎಂತಹ ಕಷ್ಟಗಳಾಗಿರ್ಬೋದು, ಕೆಲವೊಮ್ಮೆ ಅದನ್ನು ದೇವರೇ ಹೇಳಿಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವ ಕಷ್ಟಗಳು ಕೂಡ ಆಗಿರಬಹುದು. ಕರ್ತನೆ, ಈ ಸಮಯದಲ್ಲಿ ದೇವರೇ ಅಂಥ ವ್ಯಕ್ತಿಗಳನ್ನು ಬದಲಿಸು. ಈ ಸಮಯದಲ್ಲಿ ಅಂಥ ವ್ಯಕ್ತಿಗಳನ್ನು ನೀನು ಮಾರ್ಪಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕಷ್ಟದಲ್ಲಿ ದೇವರೇ ದೃಢವಾಗಿ ನಿಂತುಕೊಳ್ಳಲು ಕರ್ತನೆ ನೀನು ಆತ್ಮಿಕವಾದ ಬಲವನ್ನು ಅನುಗ್ರಹಿಸು. ಹೌದು, ನಿನ್ನ ವಾಕ್ಯ ಹೇಳುವ ಪ್ರಕಾರ ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗೆ ಬಲಗೊಳ್ಳಿರಿ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದಲ್ಲಪ್ಪ. ಆ ವಾಕ್ಯವನ್ನು ಪರಿಶುದ್ಧಾತ್ಮನ ದೇವರೇ ಈ ಸಮಯದಲ್ಲಿ ಈ ವಿಡಿಯೋ ನೋಡ್ತಾ ಇರುವಂಥ ನಿನ್ನ ಸಹೋದರ ಸಹೋದರಿಯರು ದೇವರೇ
ನಂಬಿಕೊಳ್ಳಿಕ್ಕೆ ಸಹಾಯ ಮಾಡು. ಹಾಗೆ ಪರಿಶುದ್ಧಾತ್ಮನೇ, ಕಷ್ಟವನ್ನು ಕರ್ತನೆ ಸಹಿಸಿಕೊಳ್ಳಲಿಕ್ಕೆ ಆಗದೆ ದೇವರೇ ಚಿಂತೆಯಲ್ಲಿ ಇರುವವರನ್ನು ದೇವರೇ ನೆನೆಸಿಕೊಂಡು ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ವಾಕ್ಯ ಹೇಳುವ ಪ್ರಕಾರ ನಿಮ್ಮ ಚಿಂತಾ ಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನೆಂಬುದಾಗಿ ವಾಕ್ಯ ಹೇಳುವ ಪ್ರಕಾರ ನಿನ್ನ ನಾಮದಲ್ಲಿ ದೇವರೇ ಚಿಂತೆ ಮಾಡುವವರನ್ನೆಲ್ಲರನ್ನ ದೇವರೇ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ. ಅವರ ಭಾರಗಳನ್ನು ತೆಗೆದು ಹಾಕು. ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ಯಲ್ಲಪ್ಪ. ನಿನ್ನ ನಾಮದಲ್ಲಿ ದೇವರೇ ಸಮಯದಲ್ಲಿ ಯಾರೆಲ್ಲ ಕರ್ತನೆ ದೇವರೇ ವೇದನೆಯಲ್ಲಿ, ನೋವಿನಲ್ಲಿ, ಸಂಕಟದಲ್ಲಿ, ಪ್ರಯಾಸಗಳಲ್ಲಿ ದೇವರೇ ಅಪ್ಪ ಭಾರವುಳ್ಳವರಾಗಿದ್ದಾರೋ ಬಿಡುಗಡೆನ ಅನುಗ್ರಹಿಸಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ರೋಗದಲ್ಲಿರೋರು ಬಿಡುಗಡೆ ಆಗಲಿ. 12 ವರ್ಷಗಳಿಂದ ರಕ್ತ ಕುಸುಮ ದೇವರೇ ಅಪ್ಪ ರೋಗಿ ಬಿಡುಗಡೆ ಹೊಂದಿಕೊಂಡಲು. 38 ವರ್ಷಗಳಿಂದ ರೋಗಿ ಆಗಿದಂಥ ವ್ಯಕ್ತಿ ದೇವರೇ ಬಿಡುಗಡೆನ ಹೊಂದಿಕೊಂಡನು. ಕರ್ತನೆ ಈ ಸಮಯದಲ್ಲಿ ರೋಗದ ಹಾಸಿಗೆಯಲ್ಲಿ ದೇವರೇ ಕಟ್ಟಲ್ಪಟ್ಟವರಾಗಿ ಬಂಧನದಲ್ಲಿ ಇನ್ನು ಯಾವಾಗ ನನಗೆ ಬಿಡುಗಡೆ, ಎಷ್ಟು ದಿನದಿಂದ ನಾನು ಕಾಯ್ತಾ ಇದ್ದೇನೆ, ಎಷ್ಟು ವರ್ಷಗಳಿಂದ ನಾನು ಕಾಯ್ತಾ ಇದ್ದೇನೆ, ಯಾವಾಗ ನನ್ನ ಬಿಡುಗಡೆ ಎಂಬುದಾಗಿ ಕಣ್ಣೀರಲ್ಲಿರುವಂತಹ ಸಹೋದರ ಸಹೋದರಿಗೆ ಬಿಡುಗಡೆ ಮಾಡು ದೇವರೇ. ಅನೇಕರು ಈ ದಿನದಲ್ಲಿ ನಂಬಿಕೆ ಕಳಕೊಂಡವರಾಗಿ ನಿರಾಶೆಯಲ್ಲಿರುವಾಗ ಯೇಸುಪ್ಪ ದೇವರೇ ನೀನು ಅವರಲ್ಲಿ ದೇವರೇ ನಂಬಿಕೆನ ಹುಟ್ಟಿಸು ಕರ್ತನೆ, ನಂಬಿಕೆಯನ್ನು ಹುಟ್ಟಿಸು ದೇವರೇ. ನಿನ್ನ ನಾಮದಲ್ಲಿ ನಂಬಿಕೆಯನ್ನು ಕರ್ತನೆ ಅವರು ಕಳಕೊಳ್ಳದೆ ದೇವರೇ ನಿನ್ನ ಮೇಲೆ ನಂಬಿಕೆಯುಳ್ಳವರಾಗಿ ನಿನಗಾಗಿ ಜೀವಿಸಲು ಸಹಾಯ ಮಾಡಬೇಕಾಗಿ ದೇವರೇ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನೀನು ಸಹಾಯ ಮಾಡು ದೇವರೇ. ಅನೇಕ ವಿಧವಾದಂಥ ದೇವರೇ ಹೋರಾಟದಲ್ಲಿ, ಪ್ರಯಾಸಗಳಲ್ಲಿ, ಕಣ್ಣೀರಲ್ಲಿ ಕರ್ತನೆ, ಕುಟುಂಬ ಜೀವಿತದಲ್ಲಿ ಕರ್ತನೆ ಮಾನಸಾಂತರವಿಲ್ಲದಂತಹ ದೇವರಪ್ಪ ಗಂಡನೊಟ್ಟಿಗೆ ಮಾನಸಾಂತರವಿಲ್ಲದಂತಹ ಹೆಂಡತಿಯೊಟ್ಟಿಗೆ ಜೀವಿಸ್ತಾ, ಮಾನಸಾಂತರವಿಲ್ಲದೆ ಇರುವಂಥ ಮಕ್ಕಳೊಟ್ಟಿಗೆ ಜೀವಿಸ್ತಾ ಇರುವಂಥ ಎಲ್ಲ ಸಹೋದರ ಸಹೋದರಿಗೆ ದೇವರಪ್ಪ ಧೈರ್ಯ, ಬಲ, ಆರೋಗ್ಯವನ್ನು ಅನುಗ್ರಹಿಸು. ಹಾಗೆ ಮಾನಸಾಂತರ ಇಲ್ಲದೇ ಇರುವವರು ಮಾನಸಾಂತರ ಕಂಡುಕೊಳ್ಳಿಕ್ಕೆ ಸಹಾಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ. ಹೌದು ರಾಜ, ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ, ನಿನಗೆಲ್ಲ ಸಾಧ್ಯವಾದಾಗಿ ನಾವು ನಂಬ್ತೇವೆ ಕರ್ತನೆ. ನೀನೇ ಕಾರ್ಯ ಮಾಡಬೇಕಾಗಿ, ಎಲ್ಲರಿಗೂ ಬಿಡುಗಡೆ ಕೊಡಬೇಕಾಗಿ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ. ಆಮೇನ್ ಆಮೇನ್. ಈ ಸಮಯದಲ್ಲಿ ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಎಂಬುದಾಗಿ. ಹೌದು ಪ್ರಿಯರೇ, ಈ ದಿನದಲ್ಲಿ ನಿಮ್ಮ ಸಾಲವನ್ನು ನೋಡುವಾಗ ಅಯ್ಯೋ ಈ ಸಾಲವನ್ನು ಹೇಗೆ ತೀರಿಸಲಿ, ನನ್ನಿಂದ ಆಗೋದಿಲ್ಲ, ಅಸಾಧ್ಯ ಎಂಬುದಾಗಿ ನೆನೆಸಿಕೊಳ್ಳಬಹುದು. ಇನ್ನೂ ವಿವಾಹವಾಗದೇ ಇರುವಂಥದ್ದನ್ನು, ಇನ್ನೂ ಮಕ್ಕಳಾಗದೇ ಇರುವುದನ್ನು ನೋಡಿ, ನಿಮ್ಮ ಸುತ್ತಲಿರುವಂಥ ಪರಿಸ್ಥಿತಿಗಳನ್ನು ನೋಡಿ ನೀವು ನೆನೆಸಿಕೊಳ್ಳಬಹುದು. ಅಯ್ಯೋ ಇದು ನನಗೆ ಸಾಧ್ಯವಿಲ್ಲ, ಅಯ್ಯೋ ಈ ಕಾರ್ಯ ನನಗೆ ಆಗೋದಿಲ್ಲ ಎಂಬುದಾಗಿ ನೀವು ನೆನೆಸಿಕೊಳ್ಳಬಹುದು. ಹಾಗೆ ನಿಮ್ಮ ಸುತ್ತಮುತ್ತಲಿರುವಂಥ ಜನರು ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನಿನ್ನ ಜೀವಿತದಲ್ಲಿ ಇದು ಆಗೋದಿಲ್ಲ, ನಿನ್ನ ಜೀವಿತದಲ್ಲಿ ನಿನ್ನ ಆಶೀರ್ವಾದವನ್ನು ಪಡೆದುಕೊಳ್ಳೋದಿಲ್ಲ, ಈ ಪರಿಸ್ಥಿತಿಯಿಂದ ನಿನ್ನ ಆಚೆ ಬರೋದಿಲ್ಲ, ಈ ಕಷ್ಟ ನಿನಗೆ ನೀಗೋದಿಲ್ಲ ಎಂಬುದಾಗಿ ಮನುಷ್ಯರು ಹೇಳ್ಬೋದು. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಮನುಷ್ಯರ ಮೇಲೆ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ, ಮನುಷ್ಯನಿಗೆಲ್ಲ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ದೇವರ ವಾಕ್ಯವು ಹೇಳುವಂಥದ್ದಾಗಿದೆ. ಹಾಗಾದರೆ ಈ ಸಮಯದಲ್ಲಿ ನಾವು ಯಾರನ್ನು ದೃಷ್ಟಿಸೋಣ? ದೇವರನ್ನು ದೃಷ್ಟಿಸೋಣ, ದೇವರ ಮೇಲೆ ನಂಬಿಕೆ ಇಡೋಣ. ಯಾಕೆಂದರೆ ಯಾರ್ಯಾರು ದೇವರ ಮೇಲೆ ನಂಬಿಕೆ ಇಟ್ಟು ಬೇಡಿಕೊಳ್ತಾರೋ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಏನಾಗುವವನಾಗಿದ್ದಾನೆ, ಹೊಂದಿಕೊಳ್ಳುವವನಾಗಿದ್ದಾನೆ. ನಾವು ಒಂದು ಸಂಗತಿಯನ್ನು ಸತ್ಯವೇದದಲ್ಲಿ ನೋಡುವುದಾದರೆ, ಅನ್ನೆಳೆಂಬ ಸ್ತ್ರೀ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಪ್ರಾರ್ಥನೆಯನ್ನು ಮಾಡೋದಾಗ ಆಕೆ ದೇವರಿಂದ ಉತ್ತರವನ್ನು ಕಂಡುಕೊಂಡಳು. ಅದಕ್ಕಿಂತ ಮುಂಚೆ ಕೂಡ ಪ್ರತಿ ವರ್ಷವೂ ಕೂಡ ಅನ್ನಳು ಒಂದು ದೇವಾಲಯಕ್ಕೆ ಹೋಗ್ತಾ ಇದ್ರು. ಆದರೆ ತನ್ನ ದುಃಖವನ್ನು ದೇವರ ಸಮ್ಮುಖದಲ್ಲಿ ಯಾವಾಗ ಯಥಾರ್ಥವಾಗಿ ಹೇಳಿಕೊಂಡಳೋ ಆಗ ದೇವರು ಆ ಪ್ರಾರ್ಥನೆಯನ್ನು ಕೇಳಿ ಆಕೆಗೆ ಆಶೀರ್ವಾದವನ್ನು ಕೊಟ್ಟದನ್ನು ನಾವು ನೋಡ್ತೇವೆ. ಈ ದಿವಸದಲ್ಲಿ ನೀವು ಅನೇಕ ದಿವಸದಿಂದ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಆದರೆ ನಿಮ್ಮ ಮನಸ್ಸನ್ನು ದೇವರ ಸಮ್ಮುಖದಲ್ಲಿ ಬಿಚ್ಚಿಟ್ಟು ಪ್ರಾರ್ಥನೆ ಮಾಡಿ, ದೇವರನ್ನೇ ದೃಷ್ಟಿಸಿರಿ. ದೇವರನ್ನೇ ನೀವು ದೃಷ್ಟಿಸುವಾಗ, ದೇವರನ್ನೇ ನೀವು ನಿರೀಕ್ಷಿಸುವಾಗ ಕರ್ತನು ಖಂಡಿತವಾಗಿಯೂ ಕಾರ್ಯ ಮಾಡುವವನಾಗಿದ್ದಾನೆ. ಸಹೋದರ ಸಹೋದರಿಯೇ, ಯಾವ ವಿಷಯದಲ್ಲಿ ಸೋತು ಹೋಗಿದೆಯಾ? ನನ್ನ ಬಳಿಯಲ್ಲಿ ಇರುವುದು ಚಿಕ್ಕ ಒಂದು ಬಿಸ್ನೆಸ್ ಆಗಿದೆ, ಇದನ್ನು ಇಟ್ಟುಕೊಂಡು ಹೇಗೆ ನಾನು ಜೀವಿಸಲಿ, ಇದನ್ನು ಇಟ್ಟುಕೊಂಡು ಹೇಗೆ ನನ್ನ ಜೀವಿತದಲ್ಲಿರುವ ಕಷ್ಟದಿಂದ ಹೊರಗೆ ಬರಲಿ ಎಂಬುದಾಗಿ ನೀವು ನೆನೆಸಬಹುದು. ಎಷ್ಟು ಮೋಡವನ್ನು, ಚಿಕ್ಕದಾದ ಮೋಡವನ್ನು ನೋಡಿ ಎಲಿಯನು ದೊಡ್ಡ ಮಳೆಯನ್ನು ನಿರೀಕ್ಷಿಸಿದನು. ನಿಮ್ಮ ಬಳಿಯಲ್ಲಿ ಈಗ ಚಿಕ್ಕದಾಗಿರ್ಬೋದು, ಆದರೆ ದೇವರು ಅದನ್ನು ದೊಡ್ಡದಾಗಿ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ನೋಡುವುದಾದರೆ 5 ರೊಟ್ಟಿ 2 ಮೀನನ್ನು 5,000 ಜನರು ತಿಂದು ಇನ್ನೂ ಕೂಡ ಮಿಗುವಂತೆ ಮಾಡಿದಂತಹ ಕರ್ತನ ಮೇಲೆ ನಾವು ಆಶ್ರಯ ಇಟ್ಟುಕೊಳ್ಳೋಣ. ಆ ದೇವರನ್ನು ನಾವು ನಂಬಿರುವವರಾಗಿದ್ದೇವೆ. ಇನ್ನೂ 12 ಪುಟ್ಟಿಗಳು ಮಿಕ್ಕಿತೆಂಬುದಾಗಿ ನಾವು ವಾಕ್ಯದಲ್ಲಿ ಓದ್ತೇವೆ. ಹಾಗಾದರೆ ಚಿಕ್ಕದ್ರಿಂದ ದೊಡ್ಡದನ್ನು ಮಾಡುವಂತಹ ಯೇಸುವಿನ ಮೇಲೆ ದೃಷ್ಟಿ ಇಡೋಣ. ಯಾಕೆಂದರೆ ಆತನಿಗೆ ಅಸಾಧ್ಯವಾದುದು ಒಂದೂ ಇಲ್ಲ.
ಎಲ್ಲವೂ ಆತನಿಗೆ ಸಾಧ್ಯ. ಈ ಸಮಯದಲ್ಲಿ ದೇವರ ಮೇಲೆ ನಂಬಿಕೆ ಇಡಿರಿ. ಈ ಪ್ರಾರ್ಥನೆಯನ್ನು ಕೇಳಿದಂಥ ನಿಮ್ಮ ಜೀವಿತದಲ್ಲಿ ಕರ್ತನು ಖಂಡಿತವಾಗಿಯೂ ಬಿಡುಗಡೆ ಕೊಡುವವನಾಗಿದ್ದಾನೆ. ಪ್ರಾರ್ಥನೆಯನ್ನು ನೋಡಿದ ನಿಮ್ಮೆಲ್ಲರನ್ನ ದೇವರ ಆಶೀರ್ವದಿಸಲಿ. ನಾವು ನಿಮಗಾಗಿ ನಿರಂತರವಾಗಿ ಪ್ರಾರ್ಥಿಸ್ತೇವೆ. ಪ್ರಾರ್ಥನಾ ಮನವಿ ಇರೋರು ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು, ಕೌನ್ಸಿಲಿಂಗ್ ಬೇಕಾದಲ್ಲೂ ಕೂಡ ನೀವು ಸಂಪರ್ಕಿಸಬಹುದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.